ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತು ಚಿರೋಟಿ ಮಾಡ್ತಾಯಿದ್ದೀನಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ದೊಡ್ಡದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಜರಡಿ ತಿರ್ಕೋಬೇಕಾಗತ್ತೆ. ಮೈದಾ ಹಿಟ್ಟಲ್ಲಿ ಏನಾದರೂ ಹುಳ ಏನಾದರೂ ಗಲೀಜಿದ್ರೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಇದನ್ನು ಸ್ವಲ್ಪ ಇತ್ತು, ಅದು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮಾಡ್ತಿಲ್ಲ, ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗಾಗಿ ನೋಡಿ, ಸ್ವಲ್ಪ ಹಾಕ್ಕೊಂಡು ಅರ್ಧ ಕೆ ಜಿ ಇದು ಫುಲ್ ಪ್ಯಾಕೆಟ್ ಅರ್ಧ ಕೆ ಜಿ ಮೈದಾ ಹಿಟ್ಟಲ್ಲಿ ನಾನು ಮಾಡ್ತಾ ಇರೋದು. ನೋಡಿ, ಈ ಥರ ಫುಲ್ಲು ಎಲ್ಲನೂ ಜರಡಿ ತಿರ್ಕೋಬೇಕು. ಈ ಥರ ಜರಡಿ ತಿರ್ಕೊಂಡು, ಅಂದರೆ ಹುಳ ಕಡ್ಡಿ ಏನಾದರೂ ಗಲೀಜಿದ್ದರೆ ಹೋಗಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಹಿಟ್ಟು ಕಲಿಸ್ಬೇಕಿದ್ರೆ ನೀಟಾಗಿ ಸಿಗುತ್ತೆ. ಜರಡಿ ತಿರುಗಿದ್ರೆ ಮಧ್ಯ ಗಂಟು ಏನೂ ಸಿಗಲ್ಲ ಅನ್ನೋ ರೀಸನ್ಗೆ ಒಂದು ಜರಡಿ ತಿರ್ಕೊತಾ ಇದ್ದೀನಿ. ಜರಡಿ ತಿರುಗಿದ್ದಾಯಿತು. ಇದರಲ್ಲಿ ನಾನು ಒಂದು ಬಟ್ಲನ್ನ ಎತ್ತಿಟ್ಕೊತೀನಿ. ಮುಂದೆ ಅದನ್ನು ಯೂಸ್ ಮಾಡಬೇಕು. ಹಾಗಾಗಿ ಅದನ್ನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಒಂದಿಷ್ಟು ಸ್ವಲ್ಪ ಆದರೆ ಸಾಕು. ಇದಕ್ಕೆ ಮಧ್ಯ ಎಣ್ಣೆ ಕಾಯಿಸ್ಬಿಟ್ಟು ಹಾಕಬೇಕಾಗತ್ತೆ. ಹಾಗಾಗಿ ಅದನ್ನು ಮಧ್ಯ ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹರಿದೋಗದೆ ಇರಲಿ ಎಣ್ಣೆ ಅಂತ ಅಂದ್ಬಿಟ್ಟು ಅದು ಮಾಡ್ಕೊಂಡಿದ್ದೀನಿ, ಹೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಫುಲ್ಲು ನೀಟಾಗಿ ಕಾದಿರಬೇಕು. ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ, ತುಪ್ಪ ಬಳಸ್ತಿಲ್ಲ. ಇದನ್ನು ಇಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಬಿಸಿ ಇರುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಾವು ಕೈಯಲ್ಲಿ ಕಲಿಸ್ಬೇಕಾಗತ್ತೆ. ಸುಡುತ್ತೆ, ನೋಡ್ಕೊಂಡು ಕಲಿಸ್ಬೇಕು. ದೊಡ್ಡ ಪಾತ್ರೆ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಅಗಲವಾಗಿರುತ್ತೆ, ನೀಟಾಗಿ ಕಲಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಒಂದು ದೊಡ್ಡದು ತಟ್ಟೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲೂ ಕಲಿಸ್ಬೋದು. ನೋಡಿ, ಈ ಥರ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಸಣ್ಣದು ಚಿರೋಟಿ ರವೆ ಹಾಕ್ಕೋಬೋದು. ನಾನು ಯಾವಾಗಲೂ ಬರೀ ಮೈದಾ ಹಿಟ್ಟಲ್ಲೇ ಮಾಡೋದ್ರಿಂದ ಇದಕ್ಕೆಲ್ಲ ಸೋಡಾ ಏನೂ ಯೂಸ್ ಮಾಡಿಲ್ಲ ನಾನು. ತುಂಬಾ ಚೆನ್ನಾಗಿ ಬರುತ್ತೆ, ಬೇಗನೂ ಮಾಡ್ಕೊಳ್ಬೋದು. ಗೆಸ್ಟು ಬರ್ತಾರೆ, ನಾಳೆ ಬರ್ತಾರೆ, ನಾಳಿದ್ದು ಬರ್ತಾರೆ, ಒಂದು 3 ಡೇಸ್ ಬಿಟ್ಟು ಬರ್ತಾರೆ ಅಂದರೆ ಒಂದು 4 ಡೇಸ್ ಮುಂಚೆನೇ ಮಾಡಿಟ್ಕೋಬೋದು, 3-4 ಡೇಸ್ ಹಿಂದೆನೇ ಮಾಡಿಟ್ಕೋಬೋದು ನಾವು. ಹಾಗಾಗಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲನೂ ಫುಲ್ಲು ಫಸ್ಟು ಎಣ್ಣೆ ಎಲ್ಲ ಮೈದಾ ಹಿಟ್ಟಿಗೆ ಇಟ್ಕೋಬೇಕು. ಹಾಗಾಗಿ ಡ್ರೈ ಆಗಿ ನೀರು ಹಾಕೋಕ್ಕಿಂತ ಮುಂಚೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಈ ಥರ ಫುಲ್ಲು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಹಾಕಬೇಕು. ತೆಳುವಾಗ್ಬಿಟ್ರೆ ಸುಮ್ಮನೆ ಆಮೇಲೆ ಹಿಂಸೆ ಆಗುತ್ತೆ. ಹಾಗಾಗಿ ಒತ್ತಕ್ಕೆಲ್ಲ ಆಗಲ್ಲ, ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಸೋಕ್ಕೆಲ್ಲ ಆಗಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಇದೇನು ಅಂಟೋದು ಎಲ್ಲ ಏನೂ ಇಲ್ಲ, ಈ ಥರ ಇರಬೇಕು ಅಷ್ಟೇ. ಅದು ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ನಾದೋದ್ರ ಮೇಲೆ ಇದೆ. ಇವಾಗ ನಾನು ಅದನ್ನು ಪ್ಲೇಟಿಂದ ತೆಗೆದು ಸೆಲ್ಫ್ ಮೇಲೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮೇಲೇ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಚಿರೋಟಿ ಬರುತ್ತೆ. ಇದನ್ನು ಪೇಣಿ ಅಂತಲೂ ಅಂತಾರೆ, ವರ್ಕೆ ಚಿರೋಟಿ ಅಂತಲೂ ಅಂತಾರೆ, ಚಿರೋಟಿ ಅಂತಲೂ ಕರೀತಾರೆ. ನಾವು ವರ್ಕೆ ಚಿರೋಟಿ ಅಂತ ಕರಿತೀವಿ. ನೀವೇನಂತ ಕರಿತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ಚೆನ್ನಾಗಿ ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಡೆದು ಸೆಲ್ಫ್ ಮೇಲೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ತಟ್ಟೆಲಿ ಹಾಕ್ಕೊಂಡಿಲ್ಲ. ನೋಡಿ, ಅದಕ್ಕೆ ಈ ರೀತಿಯಾಗಿ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಕಲಿಸ್ಕೋಬೇಕು. ಸಾಫ್ಟಾಗಿ
ಕರೆಕ್ಟಾಗಿದ್ದರೆ ನೀಟಾಗಿ ಬರುತ್ತೆ, ಇಲ್ಲ ಸ್ವಲ್ಪ ತೆಳು ಆಗಿಬಿಟ್ರೆ ನೀರಾಗಿಬಿಡುತ್ತೆ. ಅದಕ್ಕೆ ಕಲಿಸ್ಬೇಕಿದ್ರೇ ಸ್ವಲ್ಪ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಇದು ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿ, ಇದು ಚೆನ್ನಾಗಿ ನಾದಿದ ಮೇಲೆ ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಎಣ್ಣೆ ಎಲ್ಲ ಫುಲ್ಲು ಸುತ್ತ ಹಚ್ಚಬೇಕು. ಹಚ್ಚಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡೋಣ. ಇದು 20 ನಿಮಿಷ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ನೆನಿಬೇಕಾಗತ್ತೆ. ಇದನ್ನು ಈ ಥರ ಪ್ಲೇಟಲ್ಲಾದ್ರೂ ಮುಚ್ಚಿ, ತೇವದ ಬಟ್ಟೆಲ್ಲಾದರೂ ಮುಚ್ಬೋದು. ಈ ಥರ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಬಿಡೋಣ. ಇವಾಗ ಇದರಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಸಕ್ಕರೆನ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ಯಾಕೆಟಿಂದ ಸಕ್ಕರೆನ. ಇಷ್ಟು ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ನೈಸಿಗಿರಬೇಕು. ಇದನ್ನು ನಾನು ಸೈಡಿಗೆ ಇಡ್ತಾಯಿದ್ದೀನಿ. ಇವಾಗ ಚಪಾತಿ ಥರ ಲಟ್ಟಿಸ್ಕೋಬೇಕಾಗತ್ತೆ. ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿರೋದನ್ನು. ಇದು ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಆಯಿತು. ಎಲ್ಲ ಚೆನ್ನಾಗಿ ನೆಂದಿದೆ ಇದು. ನೋಡಿ, ಎತ್ಕೊಂಡ್ಮೇಲೂ ಒಂದು ಸ್ವಲ್ಪ ಒಂದೆರಡು 3 ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು, ಚಪಾತಿ ಅಷ್ಟು ಸಾಕು, ನೀಟಾಗಿ ತೆಳುವಾಗಿ ಒತ್ಕೋಬೇಕಾಗತ್ತೆ. ಇದನ್ನು ಈ ರೀತಿ ಮಾಡಿಕೊಂಡ್ರೆ ನಾವು ಕಟ್ ಮಾಡಿದ್ರೆ ಒಂದೇ ಸೈಜಲ್ಲಿ ಬರುತ್ತೆ ಅನ್ನೋದು ಒಂದು ಇದಕ್ಕೆ ನಾನು ಈ ಥರ ಮಾಡಿ ಈಸಿ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫುಲ್ಲು ಎಲ್ಲ ಈ ರೀತಿ ಮಾಡಿಕೊಂಡು ನೋಡಿ, ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ, ಇಷ್ಟು ಈ ಥರ ಮಾಡಿಕೊಂಡು ಇಟ್ಕೊಳ್ಳೋಣ. ಎಲ್ಲ ಉಂಡೆಗಳನ್ನು ಈ ರೀತಿ ರೆಡಿ ಮಾಡ್ಕೊಳ್ತೀನಿ. ಎಲ್ಲನೂ ಫುಲ್ಲು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು, ಅಂದರೆ ಒಣಗೋಗ್ಬಿಡತ್ತೆ. ಒಂಥರ ಹಾರೋದ್ರೆ ಚೆನ್ನಾಗಿರಲ್ಲ. ಅದು ಮೇಲ್ಗಡೆ ಲೇಯರೆಲ್ಲ ಒಂಥರ ಗಟ್ಟಿಗೆ ಆಗಿಬಿಡುತ್ತೆ. ಬೇಗ ಎಲ್ಲ ಉಂಡೆ ಕಟ್ಬಿಟ್ಟು ಕವರ್ ಒಳಗಾದರೂ ಇಟ್ಕೊಳ್ಬೋದು, ಇಲ್ಲ ಒಂದು ಬಾಕ್ಸ್ ಒಳಗಡೆ ಇಟ್ಕೊಂಡು ಒತ್ಕೋಬೋದು. ಇಲ್ಲ ಬೇಗ ಮಾಡ್ತೀನಿ ನಾನು ಇವಾಗಲೇ ಇಮ್ಮಿಡಿಯೇಟಾಗಿ ಅಂತ ಅನ್ನೋದಾದರೆ ಹಾಗೆ ಇಟ್ಕೊಂಡು ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಬೋದು. ಇವಾಗ ನಾನು ಎತ್ತಿಟ್ಟಿದ್ನಲ್ಲ ಮೈದಾ ಹಿಟ್ಟು, ಆ ಮೈದಾ ಹಿಟ್ಟನ್ನು ನಾನು ಯೂಸ್ ಮಾಡ್ಕೊತೀನಿ. ಅದೇ ಇಲ್ಲಿ ಒತ್ತಬೇಕಿದ್ರೆ ಅಂಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಮೈದಾ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೆ. ಒಂದು ಜಾಮೂನ್ ಕಪ್ಪಲ್ಲಿ 1 ಕಪ್ ಅಷ್ಟು, 3/4 ಕಪ್ ಅಷ್ಟು ಎತ್ತಿಟ್ಕೊಂಡಿದ್ದೆ. ಈ ರೀತಿಯಾಗಿ ಅಂದರೆ ತೆಳುವಿಗೆ ಎಲ್ಲ ಒಂದೇ ಥರ ಬರಬೇಕು, ಒಂದೇ ಲೆವೆಲಲ್ಲಿ ತೆಳುವಿಗೆ ಬರಬೇಕು. ತೆಳ್ಳಗೆ ನಾವೆಷ್ಟು ತೆಳ್ಳಗೆ ಅಗಲವಾಗಿ ಒತ್ಕೊತೀವೋ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಇದು ಒತ್ಕೊಂಡಿದ್ದಾಯಿತು. ಇದಕ್ಕೆ ನಾನು ಮಧ್ಯೆ ತುಪ್ಪ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಡಾಲ್ಡನೂ ಹಾಕ್ತಾರೆ, ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿ. ಇನ್ನೊಂದು ಮಾಡ್ಬೋದು, ಇದ್ರ ಜೊತೆ ತುಪ್ಪ ಜೊತೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸಿದ್ರೆ ಅದು ಒಂಥರ ಬಟರ್ ಥರ ಆಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಬರೀ ತುಪ್ಪನೇ ಹಾಕ್ತಾಯಿದ್ದೀನಿ. ಬರೀ ತುಪ್ಪ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇದು ಒಂದಕ್ಕೆ 1 ಚಪಾತಿ ಒತ್ತಿ ಹಾಕಿದ್ದೀನಿ, ಮತ್ತು ಇನ್ನೊಂದು ಚಪಾತಿ ಒತ್ತಿ ಅದಕ್ಕೂ ತುಪ್ಪ ಹಚ್ತಾಯಿದ್ದೀನಿ. ಹೀಗೆ 4 ಹಾಕ್ಕೋಬೋದು, ಇಲ್ಲ 3 ಹಾಕ್ಕೋಬೋದು. ನಾನು 3 ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಈ ಥರ ಹಾಕ್ಕೋಬೇಕಾಗತ್ತೆ. 4 ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 4 ಹಾಕ್ಕೊಂಡ್ರೆ ತುಂಬ ದಪ್ಪಕ್ಕೆ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು 3 ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸುತ್ತಬಿಟ್ಟು ಇದಕ್ಕೂ ಮೇಲೆಲ್ಲ ತುಪ್ಪ ಹಚ್ಬಿಟ್ಟು ಆ ಕಡೆ ಈ ಕಡೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಥರ ಮಾಡಿದ್ದನ್ನು ಎಲ್ಲನೂ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ರೆಡಿ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಬಿಡೋಣ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಬೇಕು, ಇಲ್ಲಾಂದರೆ ಎಲ್ಲ ಒಣಗೋದಂಗೆ ಆಗಿಬಿಡತ್ತೆ, ಒತ್ತಲಿಕ್ಕೆ ಕಷ್ಟ ಆಗುತ್ತೆ. ಈಗೆಲ್ಲ ರೆಡಿ ಆಗಿದೆ. ಈಗ ಒಂದೊಂದೇ ಎತ್ಕೊಂಡು ಚಾಕುನಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ನೋಡಿ ಇಷ್ಟಿಷ್ಟು ಅಂತ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಸಾಕು, 1 ಇಂಚು ಅಂತ ಒಂದು ಇಟ್ಕೊಂಡ್ರೆ ಒಂದು ಪೂರಿ ಅಷ್ಟಗಲ ಆಗುತ್ತೆ. ನಾವು ಪೂರಿ ಯಾವ ಸೈಜಿಗೆ ಮಾಡ್ತೀವಿ ಅಷ್ಟಗಲ ಬರುತ್ತೆ ಚಿರೋಟಿ.
ಬೇಗ ಮಾಡ್ಬೋದು, ಈಸಿಯಾಗಿರುತ್ತೆ. ಇದನ್ನು ಬೇಕಾದರೆ ಕೈಯಲ್ಲೂ ಒತ್ಬೋದು, ಈ ಥರ ಕೈಯಲ್ಲೂ ಒತ್ಕೊಂಡು ಮಾಡ್ಬೋದು. ಸ್ವಲ್ಪ ಇದಾಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಆಗಲ್ಲ ನನಗೆ ಒಬ್ಬಳೇ ಇರೋದ್ರಿಂದ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಲಟ್ಟಣಿಗೆ ಯೂಸ್ ಮಾಡಿದೆ. ಒಂದನ್ನು ಈ ಥರ ಕೈಯಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಈ ರೀತಿಯೇ ಇಡಬೇಕು. ಮೇಲ್ಗಡೆ ಕಟ್ ಮಾಡಿರೋದು ಮೇಲ್ಗಡೆ ಬರಬೇಕು. ಅದು ಹಂಗೆ ಬಂದಾಗಲೇ ಅದು ಸ್ವಲ್ಪ ಇದಾಗಿ ಬರೋದು. ಅದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಇದಕ್ಕೆಲ್ಲ ಏನು ಹಿಟ್ಟು ಹಾಕ್ಕೊಳ್ಳೋದೆಲ್ಲ ಏನು ಬೇಡ, ಮೈದಾ ಹಿಟ್ಟೆಲ್ಲ ಹಾಕೋದೇನು ಬೇಡ, ಒತ್ತೋದೇನು ಬೇಡ, ಹಾಗೆ ಒತ್ತಿದ್ರೆ ಸಾಕು. ಸೊ ಹಂಗೆ ಅಂಟ್ಕೊಳ್ಳುತ್ತೆ, ಜಾಸ್ತಿ ಏನು ತುಂಬ ಏನು ಅಂಟ್ಕೊಳ್ಳಲ್ಲ, ಅಷ್ಟಿದ್ರೆ ಸಾಕದು. ಸುಮಾರು ಎಲ್ಲನೂ ಒತ್ತಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಅದಾದ ನಂತರ ಎಣ್ಣೆ ಕಾದಿದೆ ನೋಡಿ, ಈ ರೀತಿ ಇದೊಂದು ಎಣ್ಣೆ ಸೋರಿದ್ರೆ ಕೆಳಗಡೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು, ಎಣ್ಣೆ ಸೋರುತ್ತೆ ಬೀಳುತ್ತೆ ಕೆಳಗೆ ಅಂತ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಪೋರ್ಟಿಗೆ ಅಂತ. ನೋಡಿ, ಇವಾಗ ಎಣ್ಣೆ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಜಾಸ್ತಿ ಕಾಯಿಸ್ಕೊಂಡು ನಾವು ಚಿರೋಟಿನ ಕರಿಬೇಕಿದ್ರೆ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಇಲ್ಲಾಂದರೆ ಮಧ್ಯ ಎಲ್ಲ ಒಂಥರ ಮೆತ್ತಗೆ ಆಗಿಬಿಡತ್ತೆ. ನೋಡಿ, ನಾನು ಚಿರೋಟಿದು ಒತ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ನಾನು ಮೊದಲು ಸಣ್ಣದು ಹಾಕಿದ್ದೆ ಅಲ್ಲ, ಅದು ತೆಗೆದುಬಿಟ್ಟೆ. ಆಮೇಲೆ ಎಣ್ಣೆ ಕಪ್ಪಗಾಗ್ಬಿಟ್ರೆ ಚಿರೋಟಿ ಮಧ್ಯ ಎಲ್ಲ ಕುತ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಕಾಣಲ್ಲ ಚಿರೋಟಿ. ಹಾಗಾಗಿ ನೋಡಿ, ಈ ಥರ ನಾವು ಫಸ್ಟು ಎಲ್ಲನೂ ಕರ್ಕೊಳ್ಬೇಕಾಗತ್ತೆ. ಚಿರೋಟಿ ಒಬ್ಬೊಬ್ಬರು ವೈಟ್ಗೆ ಇರಬೇಕು ಅಂತಾರೆ. ನನಗೆ ಒಂದು ಸ್ವಲ್ಪ ಗೋಲ್ಡನಿಶ್ ಬಂದರೆ ತುಂಬಾ ಟೇಸ್ಟಾಗಿರುತ್ತೆ, ತುಂಬ ಗರ್ಗರಿಯಾಗೂ ಕೂಡ ಇರುತ್ತೆ. ಹಾಗಾಗಿ ನಾನು ಗೋಲ್ಡನ್ ಕಲರಾಗಿ ನಾನು ಕರ್ಕೊಳ್ತಾ ಇದ್ದೀನಿ ಚಿರೋಟಿನ. ನೋಡಿ, ಈ ಥರ ಬಂದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಮಧ್ಯ ರೋಸ್ ಥರ ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಕಟ್ ಮಾಡಿದಾಗ ಅದನ್ನು ಕಟ್ ಮಾಡಿರುವಂಥ ಉಂಡೆಗಳನ್ನ ನಾವು ಸ್ಟ್ರೈಟ್ ಇಟ್ಟು ಒತ್ತಿದಾಗ ಅದು ಈ ರೀತಿಯಾಗಿ ಬರುತ್ತೆ. ತುಂಬ ಈಸಿ, ಬೇಗ ಮಾಡ್ಬೋದು. ನನಗಂತೂ ಚಿರೋಟಿ ಮಾಡೋಕ್ಕಂತೂ ತುಂಬಾ ಇಷ್ಟ. ನೋಡಿ, ಈ ಥರ ಕರಿಬೇಕು. ಈ ಥರ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಮಾಡಿದ್ರೆ ಸ್ಪೂನ್ ಸಹಾಯದಿಂದ ಎಣ್ಣೆಯಲ್ಲಿ ಹಿಂಗೆ ಚಿರೋಟಿ ಹಾಕಿದ್ಮೇಲೆ ಈ ಥರ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡುಮ್ಮಕ್ಕಾಗುತ್ತೆ. ಮಾಡಿದಂಥ ಚಿರೋಟಿಗಳನ್ನ ಸ್ವಲ್ಪ ಬೆಚ್ಚಗಿದ್ದ ಹಾಗೇ ಒಂದು ದೊಡ್ಡ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ನಾನು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲದಕ್ಕೂ ನಮಗೆ ಎಷ್ಟು ಶುಗರ್ ಬೇಕೋ, ಜಾಸ್ತಿ ಸ್ವೀಟ್ ತಿಂತೀನಿ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಕಡಿಮೆ ತಿಂತೀವಿ ಅಂತಂದರೆ ಕಡಿಮೆನೂ ಹಾಕ್ಕೊಳ್ಬೋದು. ಈಗ ಈ ಕಡೆ ಹಾಕಿದ್ದೀನಿ, 2 ಸೈಡು ಹಾಕಬೇಕಾಗುತ್ತೆ. ಅದಕ್ಕೆ ನಾನು ಚಿರೋಟಿಗಳನ್ನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಎಷ್ಟು ಗರ್ಗರಿಯಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ನಾವು ನಾದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದಕ್ಕೆಲ್ಲ ಶುಗರ್ ಹಾಕಾಯಿತು. ಇದು ಸ್ವಲ್ಪ ಆರಿದ ಮೇಲೆ ಬೇಕಾದ್ರೆ ಬಾಕ್ಸ್ಗೆ ಹಾಕಿ ನಾವು ಇಟ್ಕೊಂಡ್ರೆ ಹಂಗೆ ಇರುತ್ತೆ. ನೋಡಿ, ಇದು ಎಲ್ಲ ರೆಡಿ ಆಯಿತು. ಇದಕ್ಕೆ ನಾವು ಕಾಯಿ ಹಾಲು ಮಾಡ್ತೀವಿ. ಕೆಲವರು ಬರೀ ಹಾಲು ಕಾಯಿಸ್ಬಿಟ್ಟು ಹಾಲು ಹಾಕ್ಕೊತಾರೆ. ಕಾಯಿ ಹಾಲು ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕಾಯಿ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಹಾಗೆ ನೀವು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಗರ್ಗರಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ನಾನು ಕಾಯಲ್ಲಿ ಮಾಡಿಲ್ಲ, ಕಾಯಲ್ಲಿ ಮಾಡಿಬಿಟ್ಟು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದವರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್.